ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಕೀರ್ತನೆಗಳು 63ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮಗೆ ಇವತ್ತೇನಾಗಿದ್ದಾನೆ? ಸಹಾಯಕನಾಗಿದ್ದಾನೆ. ಕರ್ತನು ನಮಗೆ ಇವತ್ತೇನ್ ಮಾಡುವರಾಗಿದ್ದಾರೆ? ಸಹಾಯ ಹಸ್ತವನ್ನ ನೀಡಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಆತನ ಪಕ್ಕಗಳ ಮರೆಯಲ್ಲಿ ನಾವು ಇವತ್ತೇನಾಗಿದ್ದೇವೆ? ಸುರಕ್ಷಿತವಾಗಿದ್ದೇವೆ. ಆತನ ರೆಕ್ಕೆಗಳ ಕೆಳಗೆ ನಾವು ಇವತ್ತೇನಾಗಿದ್ದೇವೆ? ಆಶ್ರಯವನ್ನ ಪಡೆದುಕೊಂಡಿದ್ದೇವೆ. ಇವತ್ತು ನಮಗೆ ಯಾರು ಇವತ್ತು ಆಶ್ರಯ ಎಂದರೆ ಕರ್ತರೇ ಇವತ್ತು ನಮಗೆ ಏನಾಗಿದ್ದಾರೆ? ಆಶ್ರಯವಾಗಿದ್ದಾರೆ. ಆತನು ನಮ್ಮನ್ನ ಬಲಗೈ ಹಿಡಿದು ನಮ್ಮನ್ನು ಏನ್ ಮಾಡುವರಾಗಿದ್ದಾರೆ? ನಡೆಸಿಕೊಂಡು ಹೋಗುವಂತ ಉತ್ತಮವಾದ ಕುರುಬನಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವಿವತ್ತು ಯೋಚಿಸುವಂಥದ್ದು ಬೇಡ, ನಾನು ಯಾರ ಆಶ್ರಯ ಎಂದು ನಾವಿವತ್ತು ಬಾಧಿಸಲ್ಪಡುವಂಥದ್ದು ಬೇಡ. ಕರ್ತನು ಇವತ್ತು ನಮ್ಗೆ ಏನಾಗಿದ್ದಾನೆ? ಆಶ್ರಯವಾಗಿದ್ದಾನೆ. ಆತನ ಪಕ್ಕಗಳು ನಮಗೇನಾಗಿವೆ? ಸುರಕ್ಷತೆನ ಉಂಟು ಮಾಡಿದೆ. ಆತನು ಗುರಾಣಿನ ಹಿಡಿದು ಕರ್ತನು ನಮಗೇನ್ ಮಾಡುವವರಾಗಿದ್ದಾರೆ? ಸಹಾಯವನ್ನ ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವ್ರಿಗೆ ಸಹಾಯ ಹಸ್ತವನ್ನ ನೀಡು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.